ಜಿಗಣಿ ಪುರಸಭೆ ವಾರ್ಡ್ ನಂಬರ್ 3 ಮಾರುತಿನಗರದಲ್ಲಿ ಸುಮಾರು ಇವತ್ತು 1.5 ಕೋಟಿ ವೆಚ್ಚದಲ್ಲಿ ನಮ್ಮ ಸರ್ಕಾರಿ ಶಾಲೆ, ಆಮೇಲೆ ನಮ್ಮ ಮಾರುತಿನಗರದ ಹೆಬ್ಬಾಗಿಲು, 2 ಬಸ್ ಸ್ಟಾಪು, 1 ಅಂಗನವಾಡಿ ಮತ್ತು 2 IMAX ಉದ್ಘಾಟನೆ ಮಾಡಿದ್ರಿ. ಏನು ಇಷ್ಟು ಕೆಲಸ ಮಾಡೋದಕ್ಕೆ ನನಗೆ ಪ್ರೇರಣೆ ಆಗಿರೋದು ನಮ್ಮ DK ಸುರೇಶ್ ಅಣ್ಣವರು, RK ರಮೇಶ್ ಅಣ್ಣವರು, ನಮ್ಮ ವಿನೋದ್ ಅಣ್ಣರಾಗಲಿ ನನಗೆ ತುಂಬ ಪ್ರೇರಣೆ ಕೊಟ್ಟು ಈ ಕೆಲಸ ಮುಗಿದಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಜಿಗಣಿ ಪುರಸಭೆ ಎಲ್ಲ ಸದಸ್ಯರುಗಳು ಬಂದು ಇನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಮಾರುತಿನಗರ ಯುವಕರು ಮತ್ತು ನಮ್ಮ ಮಾರುತಿನಗರ ಹಿರಿಯರು ಈ ಕಾಮಗಾರಿಗಳು ನಡಿಬೇಕಾದ್ರೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಮ್ಮ ಸ್ವಂತ ಮನೆ ಕಟ್ತಾಯಿದ್ರೆ ಫೀಲ್ ತೊಗೊಂಡು ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಏನು ಇವತ್ತು ಮಾರುತಿನಗರದಲ್ಲಿ ಉಪಾಧ್ಯಕ್ಷರ ಮತ್ತು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಏನು 2 ವರ್ಷಗಳಿಂದ ಈ ಇನಾಗ್ರೇಷನ್ ಆಗಬೇಕಾಗಿತ್ತು, ಆಗಿರಲಿಲ್ಲ. ಅದನ್ನು ಒಂದು 30 ಲಕ್ಷದ್ದು ಒಂದು ಎಷ್ಟೆಷ್ಟಪ್ಪ, ಒಂದು 30 ಲಕ್ಷ, ಇನ್ನೊಂದು 30 ಲಕ್ಷ, 20 ಲಕ್ಷ, ಒಂದು 20 ಲಕ್ಷ, ಒಂದು 20 ಲಕ್ಷ ಎಲ್ಲ CSR ಫಂಡ್, ಕೆಲವು ಕಾರ್ಮಿಕರ ಕಾರ್ಖಾನೆಗಳ ಒಂದು ಹಿಡಿದು CSR ಫಂಡಲ್ಲಿ ತೊಗೊಂಬಂದು, ಮತ್ತು ಆರ್ಚ್ ಜಿಗಣಿ ಈ ಮಾರುತಿನಗರಕ್ಕೆ ಒಂದು ಆರ್ಚ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಪುರಸಭೆ ಫಂಡಿಂದನೇ ಮಾಡಿದ್ದಾರೆ. ಏನು ಈ ಇನಾಗ್ರೇಷನ್ಸ್ ಏನು ಮಾಡಿದ್ದಾರೆ ಈ ಪ್ರೋಟೋಕಾಲಲ್ಲಿ, ಭಗವಂತ ಮಾರುತಿನಗರಕ್ಕೆಲ್ಲ ಜಿಗಣಿ ಪುರಸಭೆಗೆ ಒಂದು ಹೆಸರು ಬಂದಿದೆ ಇವರ ಮುಖಾಂತರ. ಈ ನಾನಾ ಕೆಲಸಗಳಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡುವಂಥ ಶಕ್ತಿ ಈ ಉಪಾಧ್ಯಕ್ಷರಿಗೆ ಸವಿತಾ ಮುರಳಿ ಅವರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ಇವತ್ತು ಶುಭ ದಿನ ಅಂತಲೇ ಹೇಳಬೇಕು. ನಮ್ಮ ಪುರಸಭೆ ಬಂದು 18 ತಿಂಗಳಾಯ್ತಾ ಬಂತು. ಇವತ್ತು ನಮ್ಮ ಸವಿತಾ ಮುರಳಿ ಅವರಿಂದ ಈ ವಾರ್ಡಲ್ಲಿ ಭಾಳ ಅದ್ದೂರಿಯಾಗಿ ಪೂಜೆಗಳು ಎಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಸುಮಾರು ಇದು 1.5 ವರ್ಷದಿಂದ ಅವರು ಭಾಳ ಕಷ್ಟಪಟ್ಟು CSR ಫಂಡ್ ಇರ್ಬೋದು ಅಥವಾ ಆರ್ಚು ನಮ್ಮ ಪುರಸಭೆ ಫಂಡು ಎಲ್ಲದಕ್ಕೆ ಕಷ್ಟಪಟ್ಟು ಅವರು ಬೇರೆ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಅವರು ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಎರಡನೇದು ಅವರು ಶ್ರಮ ಇರ್ಬೋದು, ಇವತ್ತು ಇವೆಲ್ಲ ಕೆಲಸಗಳಾಗೋದು ಅವ್ರ ಶ್ರಮ ಇರ್ಬೋದು. ನಾವು ಎಲ್ಲ ಅವ್ರಿಗೆ ಏನು ಮಾಡಿದ್ವಿ ಅನ್ನೋದಕ್ಕಿಂತ ಅವರೇ ಭಾಳ ನಮ್ಮ ಪುರಸಭೆಗೆ ಬಸ್ ಸ್ಟಾಪ್ಗಳಿರ್ಬೋದು, ಆರ್ಚ್ ಇರ್ಬೋದು, ಈ ರೀತಿ ಸ್ಕೂಲ್ ಮಳಿಗೆಗಳಿರ್ಬೋದು ಎಲ್ಲ ಕಟ್ಸ್ಕೊಟ್ಟಿದ್ದಾರೆ. ಇನ್ನು ಅವರಿಂದ ನಮ್ಗೆ ಭಾಳ ಹೆಸರು ಬಂದಿದೆ. ಅವ್ರ ದೇವರು ಇನ್ನೂ ಅವ್ರಿಗೆ ದೊಡ್ಡ ಶಕ್ತಿ ಕೊಡಬೇಕು. ಇನ್ನು ಸವಿತಾ ಮುರಳಿಯವರು ಮುಂದಿನ ಚುನಾವಣೆಯಲ್ಲೂ ಅದ್ದೂರಿಯಾಗಿ ಗೆದ್ಕೊಂಬಂದು ಇನ್ನೂ ಇದೇ ರೀತಿ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಈ ಕ್ಷೇತ್ರನ ಅಭಿವೃದ್ಧಿಪಡಿಸಬೇಕು ಅಂತ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಪುರಸಭೆ ಜಿಗಣಿಯ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳಾಗಬೇಕಾಗಿತ್ತು. ದುರದೃಷ್ಟಕರ ನಮ್ಮ ಜಿಗಣಿ ಪುರಸಭೆಯಿಂದ ಆಗಲಿಲ್ಲ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಈ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ನಮ್ಮ DK ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಮತ್ತು ವಿನೋದ್ ಅಣ್ಣವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಉಪಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಪುರಸಭೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೆಲಸಗಳು ನಡೀಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮ್ಮ ಜಿಗಣಿ ಪುರಸಭೆ ವ್ಯಾಪ್ತಿಯ ಮಾರುತಿನಗರದಲ್ಲಿ ಮೈಕ್ರೋಲ್ಯಾಬ್ ಸಂಸ್ಥೆಯು ಸುಮಾರು 30 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದೆ. ಈ ಕಂಪನಿಯು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಈ ರೀತಿ ನೆರವು ನೀಡೋದ್ರಿಂದ ಮಕ್ಕಳಿಗೆ ಸುಸಜ್ಜಿತವಾದಂಥ ಶಾಲಾ ಕಟ್ಟಡ ಇರಲಿಲ್ಲ. ಈ ಕಟ್ಟಡ ಆಗಿರೋದ್ರಿಂದ ಮಕ್ಕಳ ಅಭಿವೃದ್ಧಿಗೆ ಅನುಕೂಲವಾಗಿದೆ. ನಮ್ಮ ಈ ಭಾಗದ ಮುರಳಿಯವರು ಕಂಪನಿಯವ್ರ ಜೊತೆ ಮಾತಾಡಿ ನಮ್ಮ ಸರ್ಕಾರಿ ಶಾಲೆಗೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಕಂಪನಿಗೆ ಮತ್ತು ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹೇಳಪ್ಪ. ನಮಸ್ಕಾರ. ನನ್ನ ಮೀಡಿಯಾ ಶಾಲೆಗೆ ಮೈಕ್ರೋಲ್ಯಾಬ್ ಕಂಪ್ನಿ ವತಿಯಿಂದ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ನಮ್ಮ ಶಾಲೆ SDMC ಅಧ್ಯಕ್ಷರಾದ ಮುರಳಿ ಸರ್ ಅವರು ಇದಕ್ಕಾಗಿ ತುಂಬ ಶ್ರಮ ವಹಿಸಿರುತ್ತಾರೆ. ಅವರಿಗೆ ಹಾಗೂ ಮೈಕ್ರೋಲ್ಯಾಬ್ ಕಂಪನಿಯವರಿಗೆ ಶಾಲೆಯ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಕಟ್ಟಿಸ್ಕೊಟ್ಟಿದ್ದಾರೆ. 3 ರೂಮು, 1 ಅಡುಗೆ ಮನೆ, 1 ಆಫೀಸ್ ರೂಮು, 4 ಶೌಚಾಲಯ ತುಂಬ ಸುಸಜ್ಜಿತವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ.